ವೀಕ್ಷಕರೇ ನಮಸ್ಕಾರ. ಇವತ್ತು ನನ್ನ ಜೊತೆ ಯಾರೂ ಅತಿಥಿ ಇಲ್ಲ, ಯಾಕಂದರೆ ಇದು ಸೋಲೋ ಪಾಡ್ಕಾಸ್ಟ್. ಮನದ ಮಾತುಗಳನ್ನು ಹೇಳಲಿಕ್ಕೆ ಒಂದು ಸಣ್ಣ ವೇದಿಕೆಯಾಗಿ ಇದನ್ನು ಬಳಸ್ಕೊಳ್ಳುವ ಅಂತ ಹೇಳುವ ಯೋಚನೆಯಿಂದ ನಾನು ಬಂದಿದ್ದೇನೆ. ಇತ್ತೀಚೆಗೆ ಒಂದು ವೃದ್ಧಾಶ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಒಂದು ಅಜ್ಜಿ, ಸಾಧಾರಣ 80-85 ಏಜ್ ಆಗಿರ್ಬೋದು. ಆ ಅಜ್ಜಿ ಹತ್ರ ನಾನು ಹೋಗಿ ಕೇಳಿದೆ, ಅಲ್ಲ ಅಜ್ಜಿ, ನಿಮ್ಮ ಯಾಕೆ ಇಲ್ಲಿದ್ದೀರಾ? ನಿಮ್ಮ ಮಗ ಅಥವಾ ಮಗಳು ಎಲ್ಲಿದ್ದಾರೆ? ಎಲ್ಲಿ ಫಾರಿನಲ್ಲಿದ್ದಾರಾ, ಅಮೇರಿಕಾದಲ್ಲಿದ್ದಾರಾ, ಎಲ್ಲಿದ್ದಾರೆ ಅಂತ ಕೇಳಿದೆ. ಆಶ್ಚರ್ಯಕರ ಸಂಗತಿಯನ್ನು ಅಜ್ಜಿ ಹೇಳಿದರು. ಏನು ಅಂದರೆ, ನನ್ನ ಮಗ ಅಥವಾ ಮಗಳು ಫಾರಿನಲ್ಲೆಲ್ಲೂ ಇಲ್ಲ, ಇಲ್ಲೇ ಉಡುಪಿಯಲ್ಲಿದ್ದಾರೆ ಅಂತ. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಕಾರಣ, ಉಡುಪಿಯಲ್ಲಿದ್ದಾರಂತ 10 ಸಲ ಅದನ್ನೇ ಕೇಳಿದೆ. ಯಾಕಂತ ಹೇಳಿದರೆ, ಉಡುಪಿ ಏನು ಪುತ್ತೂರಿಂದ ತುಂಬ ದೂರ ಇಲ್ಲ. ಆದರೆ ಉಡುಪಿಯಲ್ಲಿ ಇದ್ದುಕೊಂಡು, ಇಲ್ಲೇ ಇದ್ದುಕೊಂಡು ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಸೇರಿಸುವಂತಹ ಪರಿಸ್ಥಿತಿ ಯಾಕೆ ಬಂತು ಅಂತ ಹೇಳುವ ಪ್ರಶ್ನೆ ನಮ್ಮನ್ನೆಲ್ಲ ಪ್ರತಿನಿತ್ಯ ಕಾಡ್ತಾ ಇರ್ತದೆ. ಈ ವೃದ್ಧಾಶ್ರಮ ಅಂತ ಹೇಳುವಂಥದ್ದು ಭಾರತದಲ್ಲಿ ಮೊದಲು ನೀವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ, ಕೂಡು ಕುಟುಂಬಗಳು ಅಷ್ಟು ಚೆನ್ನಾಗಿರ್ತಾ ಇತ್ತು. ಪ್ರತಿಯೊಬ್ಬರು ಕೂಡ ಸಂತೋಷದಲ್ಲಿರ್ತಾಯಿದ್ರು. ಒಬ್ಬರಲ್ಲಾದರೆ ಇನ್ನೊಬ್ಬರು ಆ ಕುಟುಂಬದಲ್ಲಿ ಯಾರಿಗೆ ಏನೇ ಆದರೂ ಎಲ್ಲರೂ ಸಹಾಯಕ್ಕೆ ಬರ್ತಿದ್ರು. ಅಂತಹ ಒಂದು ಕುಟುಂಬ ಇತ್ತು. ಹಾಗೆ ದನ ಕರುಗಳಾಗಿರ್ಬೋದು, ಹಳ್ಳಿಯ ಜೀವನ ಆಗಿರ್ಬೋದು, ನಾವು ಎಷ್ಟೋ ಸಲ ಇವಾಗ ಕೇಳ್ತಾ ಇರ್ತೇವೆ ಪ್ರತಿದಿನ ಕೂಡ, ಈಗ ಕಾಲ ಬದಲಾಗಿದೆ, ಈಗ ಕಾಲ ಬದಲಾಗಿದೆ ಅಂತ. ಈ ಕಾಲ ಬದಲಾವಣೆ ಹೇಗೆ ಆಯಿತು ಅಂತ ಹೇಳುವ ಪ್ರಶ್ನೆಯೇ ನಾವು ನೋಡ್ತಾ ಹೋದರೆ, ಯಾವಾಗ ಕೂಡು ಕುಟುಂಬಗಳಿದ್ದದ್ದು ಅಲ್ಲಿ ಭಾಗವಾಗಿ 3 ಜನ 4 ಜನ ಅಂತ ಹೇಳಿ ಬೇರೆ ಬೇರೆ ಭಾಗವಾಯಿತು, ಆವಾಗಲೇ ಅನೇಕ ಸಮಸ್ಯೆಗಳು ಹೆಚ್ಚಾಗಲಿಕ್ಕೆ ಪ್ರಾರಂಭ ಆಯಿತು. ಅದರ ನಂತರ ನಮಗೆ ಹಳ್ಳಿಯನ್ನು ಬಿಟ್ಟು ಪಟ್ಟಣವನ್ನು ಬರಬೇಕಾಯಿತು. ಪೇಟೆಗೆ ಬಂದಾಗ ಇಲ್ಲಿಯ ಜೀವನಕ್ಕೆ ಸರಿಯಾಗಿ ನಾವು ಒಂದು ಫ್ಲ್ಯಾಟ ಅಥವಾ ಯಾವುದೊಂದು ಮನೆಯಲ್ಲಿ ನಿಲ್ಲಬೇಕಾದಂತಹ ಪರಿಸ್ಥಿತಿ, ಯಾವುದೋ ರೆಂಟಿನ ಮನೆಯಲ್ಲಿಯೋ ಎಲ್ಲಿಯೋ ಇಂಥ ಪರಿಸ್ಥಿತಿಗಳು ಬಂತು. ಆದರೆ ಕೂಡು ಕುಟುಂಬಗಳು ಈಗಲೂ ಕೂಡ ಈ ವೃದ್ಧಾಶ್ರಮಗಳನ್ನು ನೋಡುವಾಗ ನೆನಪಾಗ್ತದೆ. ಹಾಗಾಗಿ ನನಗೆ ಆಶ್ಚರ್ಯವಾಗಿ ನಾನು ಅಜ್ಜಿ ಹತ್ರ ಕೇಳಿದೆ, ಅಜ್ಜಿ, ಒಮ್ಮೆ ಆದರೂ ಮಕ್ಕಳು ಬಂದು ನೋಡಿ ಹೋಗಿದ್ದಾರಾ ಅಂತ ನಿಮ್ಮನ್ನು? ಇಲ್ಲ, ಒಂದು ಸಲಸ ಬರಲಿಲ್ಲ, ಸೇರಿಸುವಾಗ ಬಂದಿದ್ದರು ಅಷ್ಟೇ ಅಂತ ಹೇಳಿದ್ರು ಅಜ್ಜಿ. ಇಲ್ಲ, ಉಡುಪಿಯಲ್ಲಿದ್ದುಕೊಂಡು ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಸೇರಿಸುವಂಥ ಪರಿಸ್ಥಿತಿ. ಇದಕ್ಕೆ ಪರಿಹಾರ ಏನು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾಗ, ಒಂದು ಸಣ್ಣ ಪರಿಹಾರ ನೀವು ಮಾಡ್ಬೋದು. ಏನು ಅಂತ ಹೇಳಿದರೆ, ನಾವೇನೋ ಒಂದು ಆಫೀಸ್ ಓಪನ್ ಮಾಡಿದರೆ ಅಥವಾ ಯಾವುದೋ ಒಂದು ಕಂಪನಿಯವರು ಜಾಬಿಗೆ ತಗೊಳ್ಬೇಕಾದ್ರೆ ಹೇಗೆ ನಮ್ಮ ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಇವೆಲ್ಲವೂ ಕೂಡ ಕಂಪಲ್ಸರಿಯಾಗಿರ್ತದೆ, ಅಥವಾ ಅವರು ಪ್ರತಿ ಸಲ ಬಯೋಡೇಟಾವನ್ನು ಕಂಪಲ್ಸರಿಯಾಗಿ ಕೇಳ್ತಾರೆ, ಸರ್ಟಿಫಿಕೇಟ್ಗಳನ್ನು, ಮಾರ್ಕ್ಸ್ ಕಾರ್ಡ್ಗಳನ್ನು ಕಂಪಲ್ಸರಿಯಾಗಿ ಕೇಳ್ತಾರೆ, ಅದೇ ರೀತಿ ನಿಮ್ಮ ತಂದೆ ತಾಯಿಯನ್ನು ವಿಚಾರಿಸುವಂತಹ ಪ್ರತಿಯೊಂದು ಕಂಪನಿಯಲ್ಲಿ ಕೂಡ ಅದನ್ನು ವಿಚಾರಿಸಿ ಜಾಬನ್ನು ನೀಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಹೇಗೆ ಅಂತ ಹೇಳುವ ಒಂದು ಆಲೋಚನೆ ತಲೆಗೆ ಬಂತು. ಯಾಕಂತ ಹೇಳಿದರೆ, ಜಾಬ್ ಬೇಕಾಗಿರ್ತದೆ ಅವನಿಗೆ. ತಂದೆ ತಾಯಿಗಳನ್ನು ನೀನು ಹೇಗೆ ನೋಡಿಕೊಳ್ತಾ ಇದ್ದಿ ಅದರ ಮೇಲೆ ಜಾಬ್ ಕೊಡುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ತಂದೆ ತಾಯಿಗೂ ಕೂಡ ಏನು ಅಂತ ಹೇಳಿದರೆ, ಜಾಬ್ ಸಿಗಬೇಕು ಅಂದರೆ ಮಕ್ಕಳಿಗೆ ಹೇಗಿರ್ತದೆ ಅಂತ ಹೇಳಿದರೆ, ಜಾಬ್ ಸಿಗಬೇಕು ಅಂತಾದರೆ ನಾನು ತಂದೆ ತಾಯಿಗಳನ್ನು ಅಟ್ಲೀಸ್ಟ್ ಅದರಿಂದಾಗಿ ಆದರೂ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಬೋದು ಅಂತ ಹೇಳುವ ಆಲೋಚನೆ. ಹಾಗಾಗಿ ಪ್ರತಿಯೊಂದು ಯಾವುದೇ ದೊಡ್ಡ ಕಂಪನಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಜಾಬ್ ಕೊಡುವಾಗ ಮೊದಲನೇದಾಗಿ ನಿಮ್ಮ ತಂದೆ ತಾಯಿಗಳು ಏನು ಮಾಡ್ತಾರೆ, ತಂದೆ ತಾಯಿಗಳು ಈಗ ಎಲ್ಲಿದ್ದಾರೆ, ಹೇಗಿದ್ದಾರೆ, ಅವರ ಬಗ್ಗೆ ವಿಚಾರಿಸಿ ಜಾಬನ್ನು ಕೊಟ್ಟರೆ ಬಹುಶಃ ಈ ವೃದ್ಧಾಶ್ರಮ ಅಂತ ಹೇಳುವಂಥದ್ದು ಸ್ವಲ್ಪ ದೂರ ಮಾಡ್ಬೋದೇನೋ ಅಂತ ನನ್ನ ಅಭಿಪ್ರಾಯ. ಹಾಗೆ ಈ ವೃದ್ಧಾಶ್ರಮ ಅಂತ ಹೇಳುವಂಥದ್ದು ಎಷ್ಟೋ ಕಡೆ ಏನಾಗಿದೆ ಅಂತ ಹೇಳಿದರೆ, ನೀವೆಲ್ಲ ಕೇಳಿರ್ಬೋದು. ಬೆಂಗಳೂರಲ್ಲಿ ನಡೆದಂತಹ ಒಂದು ಘಟನೆ ನೆನಪಿದೆಯಾ? ಅದು ಒಬ್ಬಳು ಸಣ್ಣ ಹುಡುಗಿ ತಾನು ವೃದ್ಧಾಶ್ರಮಕ್ಕೆ ಟೂರಿಗೆ ಹೋಗಿರ್ತಾರೆ, ಟ್ರಿಪ್ಪಿಗೆ. ಆಗ ತನ್ನ ಅಜ್ಜಿಯನ್ನು ಅಲ್ಲಿ ನೋಡ್ತಾಳೆ. ಮನೆಯಲ್ಲಿ ಅಜ್ಜಿ ಎಲ್ಲಿ ಅಂತ ಕೇಳ್ತಾ ಇದ್ದರೆ ಎಲ್ಲರೂ ಹೇಳ್ತಾ ಇದ್ರು, ಅಜ್ಜಿ ಬರ್ತಾರೆ, ಅಜ್ಜಿ ಎಲ್ಲೋ ಹೋಗಿದ್ದಾರೆ, ಅಜ್ಜಿ ಬರ್ತಾರೆ ಅಂತ. ಆದರೆ ವೃದ್ಧಾಶ್ರಮಕ್ಕೆ ಹೋಗಿ ನೋಡಿದಾಗ ಗೊತ್ತಾದದ್ದು ಅಲ್ಲಿ ತನ್ನ ಅಜ್ಜಿ ಇದ್ದಾಳೆ ಅಂತ. ಈ ರೀತಿಯ ಘಟನೆಗಳು ಅನೇಕ ನಡೀತಾ ಇರ್ತದೆ. ಹಾಗಾಗಿ ನೀವು
ಒಂದು ಕೆಲಸವನ್ನು ಮಾಡಬೇಕಾದದ್ದೇನು ಅಂತ ಹೇಳಿದರೆ, ನಮ್ಮ ತಂದೆ ತಾಯಿಗಳನ್ನು ನಾವು ನೋಡಿಕೊಳ್ಳೋಣ. ಯಾಕಂತ ಹೇಳಿದರೆ ತಂದೆ ತಾಯಿಗಳ ಋಣ, ದೇಶದ ಋಣ, ಈ ಮಣ್ಣಿನ ಋಣ ಎಲ್ಲವೂ ಕೂಡ ನಮ್ಮ ಮೇಲಿದೆ. ಹಾಗಾಗಿ ಆ ಋಣವನ್ನು ತೀರಿಸಲಿಕ್ಕಾದರೂ ನಾವೇ ಪ್ರತಿಯೊಬ್ಬರು ಕೂಡ ಪಣವನ್ನು ತೊಟ್ಟು ಮನೆಯಲ್ಲಿಯೇ ನೋಡಿಕೊಳ್ಳೋಣ. ವೃದ್ಧಾಶ್ರಮಗಳ ಸಂಖ್ಯೆ ಆದಷ್ಟು ಕಡಿಮೆ ಆಗಲಿ. ಮತ್ತು ಇನ್ನೊಂದು ಮುಖ್ಯವಾಗಿ ಏನು ಅಂತ ಹೇಳಿದರೆ, ಏಜಾಗ್ತಾ ಹೋದಾಗೆ ಅವರು ತಮ್ಮ ಬಾಲ್ಯದಲ್ಲಿ ಹೇಗಿದ್ದರು ಹಾಗೇ ವಾಪಸ್ ಆಗ್ತಾರೆ. ಅಂದರೆ ನೀವು ಎಷ್ಟೋ ಕಡೆ ನೋಡಿರ್ಬೋದು, ವೃದ್ಧರು ಮಕ್ಕಳ ಥರ ಆಡ್ತಾ ಇರ್ತಾರೆ. ಆಗ ನಾವು ಹೇಗೆ ನೋಡ್ಕೊಳ್ಬೇಕು ಅಂದರೆ ಮಕ್ಕಳ ಥರವೇ ನೋಡ್ಕೊಳ್ಬೇಕು. ಹಾಗಾಗಿ ಆ ರೀತಿ ನೋಡಿಕೊಂಡು ಅಪ್ಪ ಅಮ್ಮನ ಜೊತೆ ಚೆನ್ನಾಗಿರೋಣ. ನಮಸ್ಕಾರ, ಧನ್ಯವಾದ.